ರೇಷ್ಮೆ ಉತ್ಪಾದನೆ ಕಡಿಮೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಇವತ್ತು ರೇಷ್ಮೆ ಧಾರಣೆ ಹೆಚ್ಚಾಗಿರುವಂಥದ್ದು. ನಾನಿವತ್ತು ಕೋಲಾರದ ರೇಷ್ಮೆ ಮಾರುಕಟ್ಟೆಯಲ್ಲಿದ್ದೇನೆ. ದೃಶ್ಯ ನೋಡಿದರೆ ಇದು ಕೋಲಾರದ ರೇಷ್ಮೆ ಮಾರುಕಟ್ಟೆ. ಇವತ್ತು ಇಲ್ಲಿ ನೋಡ್ಬೋದು ಸಾಕಷ್ಟು ರೇಷ್ಮೆ ಇರುವಂಥದ್ದು. ಅಂದರೆ ಒಂದು ಕಾಲದಲ್ಲಿ ಏನು 15 ಟನ್ 20 ಟನ್ ಬರ್ತಾ ಇದ್ದಂತಹ ಏನು ರೇಷ್ಮೆ ಇವತ್ತು ಕೇವಲ 4 ಟನ್ ಮತ್ತು 2 ಟನ್ಗಳಿಗೆ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ರೇಷ್ಮೆ ಧಾರಣೆ ಸಹ ಇವತ್ತು ಗಗನಕ್ಕೆ ಏರುವಂಥದ್ದು. ಅಂದರೆ 1 kg ಬೆಲೆ ಇವತ್ತು 800ರಿಂದ 1000 ರೂಪಾಯಿವರೆಗೂ ಸಹ ಮಾರಾಟವಾಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಏನು ಲೇಬರ್ ಕೊರತೆ ಮತ್ತು ಉತ್ಪಾದನೆ ಮಾಡುವವರು ಸಹ ಸಂಖ್ಯೆ ಕಡಿಮೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಇವತ್ತು ರೇಷ್ಮೆ ಧಾರಣೆ ಏನು ಗಗನಕ್ಕೆ ಏರುವಂಥದ್ದು. ಏನು ಸುಮಾರು 2 ವರ್ಷಗಳ ನಂತರ ಇವತ್ತು ಈ ರೀತಿಯ ದರ ಏರಿಕೆ ಆಗಿರುವಂಥದ್ದು ರೈತರ ಮೊಗದಲ್ಲಿ ಒಂದು ರೀತಿಯ ಸಂತಸವನ್ನು ತಂದಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಏನು ಈ ಹಿಂದೆ ಸುಮಾರು 500-400 ರೂಪಾಯಿಗಳಿಗೆ ಮಾರಾಟವಾಗ್ತಿದ್ದಂತಹ ರೇಷ್ಮೆ ಬೆಲೆ ಇವತ್ತು 800ರಿಂದ 1000 ರೂಪಾಯಿವರೆಗೂ ಸಹ ಮಾರಾಟವಾಗ್ತಾ ಇದೆ. ಇದರಿಂದ ರೈತರ ಮೊಗದಲ್ಲಿ ಒಂದು ರೀತಿಯ ಏನು ಮಂದಹಾಸ ಮೂಡಿದೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.